ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆ ಮೈತ್ರಿಕೂಟಕ್ಕೆ ಮುನ್ನಡೆ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್. 3 ಕ್ಷೇತ್ರಗಳಲ್ಲಿ ನಮ್ಮದೇ ಗೆಲುವು ಅಂತಿದ್ದಾರೆ ಎನ್ಡಿಎ ನಾಯಕರು. ಸಮೀಕ್ಷೆಗಳು ಹಿಂದೆ ಸುಳ್ಳಾಗಿವೆ ಅಂತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಈಗ ಕಾಂಗ್ರೆಸ್ನ ನಾಯಕರು ಹೆಂಗಿದ್ದಾರೆ ಅಂತಂದ್ರೆ ಅವ್ರ ಪರವಾಗಿ ಬಂದ್ರೆ ಮಾತ್ರ ಸಮೀಕ್ಷೆ ರೈಟ್ ಅಂತಾರೆ, ಅವ್ರ ವಿರುದ್ಧವಾಗಿ ಬಂದ್ರೆ ಸಮೀಕ್ಷೆ ರಾಂಗ್ ಅಂತಾರೆ. ಈಗ ನೋಡಿ ಎನ್ಡಿಎ ಅಭ್ಯರ್ಥಿ ಪರವಾಗಿ ಸಮೀಕ್ಷೆ ಬಂದಿರೋದಕ್ಕೆ ನಾವು ಒಪ್ಕೊಳ್ಳಲ್ಲ, ಸಮೀಕ್ಷೆ ರಾಂಗು ಅಂತಿದ್ದಾರೆ. ಮೂರು ಕ್ಷೇತ್ರಗಳ ಮತಗಟ್ಟೆಯ ಸಮೀಕ್ಷೆ ರಿವೀಲ್ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರು ಈ ಕ್ಷೇತ್ರಗಳಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಶಿಗ್ಗಾವಿ ಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ನಡುವೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ 3 ಕ್ಷೇತ್ರಗಳಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನುವಂಥ ಭವಿಷ್ಯವು ಕೂಡ ಪ್ರಕಟಗೊಂಡಿದೆ. ಅದರಲ್ಲೂ ಪಿಮಾರ್ಕ್ ಸಂಸ್ಥೆ ಏನಿದೆಯಲ್ಲ, ಇದು ನೀಡಿರುವಂತಹ ಸಮೀಕ್ಷೆ ಬಹಳ ಅಂದರೆ ಬಹಳ ಕುತೂಹಲವನ್ನು ಕೆಡಿಸ್ತಾ ಇದೆ. 2 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ತಾರಂತೆ, ಆ ಭವಿಷ್ಯ ನುಡಿದು ಬಿಟ್ಟಿದ್ದಾರೆ. ಅಲ್ಲದೆ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ನೋಡಿ, ಈಗ ನಾವು ಗೆಲ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ಕೊಂಡು ಹೋಗ್ತಿದ್ದಾರೆ. ಮೈತ್ರಿಕೂಟಕ್ಕೆ ಒಂದು ಕಡೆ ಹಾಲು ಕುಡಿದಷ್ಟು ಖುಷಿ ಆಗ್ತದೆ. ಬಟ್ ಕಾಂಗ್ರೆಸ್ಗೆ ಬಿಜೆಪಿ ನಾಯಕರ ಖುಷಿ ನೋಡಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೊಟ್ಟೆಯಲ್ಲಿ ಇಲಿ ಬಿಟ್ಕೊಂಡಂಗೆ ಆಡ್ತಾ ಇದ್ದಾರೆ. 3 ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ ಅಂತ ಹುಮ್ಮಸ್ಸನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ಡಿಎ ನಾಯಕರು. ಸಮೀಕ್ಷೆಗಳು ಬಿಡ್ರಿ, ಅದೇನ್ ಸಮೀಕ್ಷೆ, ಎಷ್ಟೋ ಸಮೀಕ್ಷೆ ಸುಳ್ಳಾಗಿಲ್ವಾ, ನಾವು ಗೆದ್ದಿಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ಕೊಳ್ತಿದ್ದಾರೆ. ನೋಡಿ, ಪಿಮಾರ್ಕ್ ಸಮೀಕ್ಷೆ ಏನು ಎನ್ಡಿಎಗೆ 2, ಕಾಂಗ್ರೆಸ್ಗೆ 1 ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ, ಶಿಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಏನು ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ. ಇನ್ನು ಸಂಡೂರಿನಲ್ಲಿ ಕೈ ಅಭ್ಯರ್ಥಿ ಏನು ಅನ್ನಪೂರ್ಣ ತುಕಾರಾಮ್ ಅವರು ಗೆಲ್ಲುವ ನಿರೀಕ್ಷೆ ಇದೆ ಎನ್ನಲಾಗ್ತಾ ಇದೆ. ಸಮೀಕ್ಷಾ ವರದಿ ಒಪ್ಕೊಂಡಿದೆ ಹೇಳಬೇಕು ಅಂತಂದ್ರೆ. ಆಡಳಿತಾರೂಢ ಕಾಂಗ್ರೆಸ್ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಲ್ಲಿ ನಮ್ಮದೇ ಗೆಲುವು ಅಂತಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆ ಇದೆ. 3ಕ್ಕೆ 3 ಸ್ಥಾನ ಗೆಲ್ತೀವಿ ಅಂತ ಕಾಂಗ್ರೆಸ್ನ ನಾಯಕರು ಒಂದ್ ಕಡೆ ಹೇಳ್ತಿದ್ದಾರೆ. ಈ ಬಾರಿಯ ಸಮೀಕ್ಷೆಯಲ್ಲಿ ಸಂಡೂರು ಮಾತ್ರ ಕೈಪಾಲಾಗುವ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಒಂದು ಕಡೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಈ 3 ವಿಧಾನಸಭಾ ಕ್ಷೇತ್ರಗಳ ಸೋಲು ಗೆಲುವಿನ ಲೆಕ್ಕಾಚಾರ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಾವು ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಈಗಲೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೇವೆ. ಇನ್ನೇನು 2 ದಿನ ಬಾಕಿ ಇದೆ ರಿಸಲ್ಟ್ ಔಟ್ ಆಗೋದಕ್ಕೆ. ಈ ಸಂದರ್ಭದಲ್ಲಿ ಸಮೀಕ್ಷೆಯು ಕೂಡ ರಿಲೀಸ್ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿ ಅಂದ್ರೆ ಏನು ಸಂಡೂರಿನಲ್ಲಿ ಕೈ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಇತ್ತ ಚನ್ನಪಟ್ಟಣ ಹಾಗೆ ಶಿಗ್ಗಾವಿಯಲ್ಲಿ ಎನ್ಡಿಎ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತದೆ. ಎಷ್ಟರ ಮಟ್ಟಿಗೆ ನಿಜ ಅಂತ? ಚಂದ್ರಕಲಾ, ಈಗಾಗಲೇ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೆದಿರ್ತಕ್ಕಂಥದ್ದು. ಆ ಚುನಾವಣೆಗಳಲ್ಲಿ ಯಾವ ಪಕ್ಷ ಆ ಕ್ಷೇತ್ರಗಳನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಆಗಿರ್ತಕ್ಕಂಥದ್ದು. ಇದೀಗ ಏನು ಫಲಿತಾಂಶ ಮುನ್ನವೇ ಕೆಲವೊಂದಿಷ್ಟು ಸಂಸ್ಥೆಗಳು ಸರ್ವೆಯನ್ನು ಕೂಡ ಸಮೀಕ್ಷೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಅಂದ್ರೆ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರ ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥದ್ದು. ಇನ್ನೊಂದು ಕ್ಷೇತ್ರ ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದು ಈಗಾಗಲೇ ಒಂದಿಷ್ಟು ಸಮೀಕ್ಷೆಗಳಲ್ಲಿ ಈ ಒಂದು ಫಲಿತಾಂಶ ಕೂಡ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಶಿಗ್ಗಾವಿ ಮತ್ತೆ ಚನ್ನಪಟ್ಟಣದಲ್ಲಿ ಒಂದು ಎನ್ಡಿಎ ಅಭ್ಯರ್ಥಿ ಗೆಲ್ತಾರೆ. ಇನ್ನೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವ್ರು ಗೆಲ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಪಿಮಾರ್ಕ್ ಅಂತಕ್ಕಂಥ
ಸಂಸ್ಥೆ ಕೂಡ ಸಮೀಕ್ಷೆಯನ್ನ ನಡೆಸಿರ್ತಕ್ಕಂಥದ್ದು. ಆ ಸಮೀಕ್ಷೆಯ ಫಲಿತಾಂಶ ಇದೀಗ ಬಂದಿರತಕ್ಕಂಥದ್ದು ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಒಂದ್ ಕಡೆ ಈ ಒಂದು ಸಮೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಾಕಷ್ಟು ಒಂದ್ ಕಡೆ ನಾವೇ ಮೂರು ನಾವೇ ಗೆಲ್ತೀವಿ ಅನ್ನುವಂತ ಹುಮ್ಮಸ್ಸಿನಲ್ಲಿ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ 2 ಕ್ಷೇತ್ರ ಗೆಲ್ತೀವಿ ಅನ್ನುವಂಥದ್ದು ಏನು ಅವ್ರಿಗೆ ಕಾನ್ಫಿಡೆಂಟ್ ಬಂದಿರತಕ್ಕಂಥದ್ದು, ಅದು ಕೂಡ ಅವರಿಗೆ ಕೆಲವೊಂದಿಷ್ಟು ಮತ್ತಷ್ಟು ಈ ಒಂದು 3 ಕ್ಷೇತ್ರ ನಾವು ಗೆಲ್ತೀವಿ ಅನ್ನುವಂತ ಉತ್ಸಾಹ ಕೂಡ ಬಂದಿರ್ತಕ್ಕಂಥದ್ದು. ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಏನು ಈ ಸಮೀಕ್ಷೆಗಳು ಬಂದಿರಬಹುದು, ಆದ್ರೆ ಚುನಾವಣೆ ಫಲಿತಾಂಶ ಬಂದ ಬಳಿಕ ನಿಜವಾಗ್ಲೂ ಕೂಡ ಯಾವ ಒಂದು ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದು ಅವಾಗ ಗೊತ್ತಾಗುತ್ತೆ. ಒಂದೊಂದು ಸಾರಿ ಸಮೀಕ್ಷೆಗಳು ಕೂಡ ಸುಳ್ಳಾದಂತ ಒಂದು ವಿಚಾರಗಳು ಕೂಡ ಇದಾವೆ, ಅಂತ ಪ್ರಸಂಗ ಕೂಡ ನಡೆದಿದ್ದಾವೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಹಾಗಾಗಿ 3 ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ನಾವು ಗೆಲ್ತೇವೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಇತ್ತ ಬಿಜೆಪಿ ನಾಯಕರು ಈ ಒಂದು ಸಮೀಕ್ಷೆಗಳ ಆಧಾರದ ಮೇಲೆ 3ಕ್ಕೂ ನಾವು ಗೆಲ್ತೀವಿ ಅನ್ನುವಂತ ಮಾತುಗಳು ಹೇಳ್ತಾರೆ. ಆದ್ರೆ ಕೆಲವೊಂದಿಷ್ಟು ಸಂಸ್ಥೆ ನಡೆಸಿದಂತ ಸಂದರ್ಭದಲ್ಲಿ 2 NDA ಅಭ್ಯರ್ಥಿಗಳು, ಇನ್ನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೆಲುವು ಖಂಡಿತ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಫಲಿತಾಂಶ ಬಂದ ಬಳಿಕವೇ ಯಾರ ಒಂದು ಸಮೀಕ್ಷೆಗಳು ಸರಿಯಾಗಿದೆ, ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಗೆಲ್ತಾರ ಅಥವಾ NDA ಅಭ್ಯರ್ಥಿ ಗೆಲ್ತಾರ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಚಂದ್ರಕಲಾ. ಎಸ್ ಬಸವರಾಜ್, ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ ನೋಡಿ, ಸಮೀಕ್ಷೆಗಳು ಇವ್ರ ಪರವಾಗಿ ಬಂದ್ರೆ ಮಾತ್ರ ಸಮೀಕ್ಷೆಗಳು ಗೆಲ್ಲುತ್ತೆ ಅಂತ ಹೇಳ್ತಾರೆ ಕಾಂಗ್ರೆಸ್ನ ನಾಯಕರು ಎಸ್ಪೆಷಲಿ. ನೋಡಿ, ಈಗ NDA ಪರವಾಗಿ ಬಂದಿದೆ, ಸಮೀಕ್ಷೆಗಳೆಲ್ಲ ಸುಳ್ಳು ಅಂತಿದ್ದಾರೆ. ಏನ್ ಹೇಳೋದು ಕಾಂಗ್ರೆಸ್ನ ನಾಯಕರಿಗೆ ಅಂತ? ಈ ಹಿಂದೆ ಇವರು ಕೂಡ ಸಮೀಕ್ಷೆಗಳನ್ನ ನಂಬಿದ್ರಲ್ವಾ ಅಂತ? ಖಂಡಿತ ಚಂದ್ರಕಲಾ, ಒಂದ್ ಕಡೆ ಈಗ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿರತಕ್ಕಂಥದ್ದು 1 ವಿಧಾನಸಭಾ ಕ್ಷೇತ್ರ ಮಾತ್ರ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ರೆ, ಇಲ್ಲ ನಮ್ಗೆ 3 ವಿಧಾನಸಭಾ ಕ್ಷೇತ್ರಗಳು ಕೂಡ ಗೆಲುವನ್ನು ಸಾಧಿಸುವಂತ ಒಂದು ಭರವಸೆ ಇದೆ. ಸಮೀಕ್ಷೆಗಳು ಕೂಡ ಕೆಲವೊಂದಿಷ್ಟು ಚುನಾವಣೆಗಳಲ್ಲಿ ಸುಳ್ಳಾಗಿದ್ದು ಕೂಡ ನಮ್ಗೆ ಗೊತ್ತಿದೆ. ಹಾಗಾಗಿ ಈ ಒಂದು ಸಮೀಕ್ಷೆಗಳೇ ಅಂತಿಮ ನಿರ್ಧಾರ ಅನ್ನುವಂಥದ್ದು ಅದು ಸುಳ್ಳು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರದೇ ಆಗಿರ್ತಕ್ಕಂಥ ಪಕ್ಷದ ಅಭ್ಯರ್ಥಿಗಳನ್ನು ಕೂಡ ಅವರು ಬೆಂಬಲಿಸಬೇಕಾಗುತ್ತೆ. ಮತ್ತೆ ಅವರದೇ ಆಗಿರ್ತಕ್ಕಂಥ ಏನು ಚುನಾವಣೆಗೆ ಸಾಕಷ್ಟು ವರ್ಕೌಟ್ ಅನ್ನು ನಡೆಸಿರ್ತಾರೆ, ಹೈಕಮಾಂಡ್ ನಾಯಕರು ಟಾರ್ಗೆಟ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅವರು ಸಹಜವಾಗಿ ಸಮೀಕ್ಷೆಗಳು ಅವರ ವಿರುದ್ಧವಾಗಿ ಬಂದಂತ ಸಂದರ್ಭದಲ್ಲಿ ನಮ್ಗೆ ಹೋಪ್ ಇದೆ, ಫಲಿತಾಂಶ ಬಂದ ಬಳಿಕ ನಮ್ದೇ ಒಂದು ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂತ ಭರವಸೆ ಮಾತುಗಳನ್ನ ಹೇಳೋದು ಸಹಜ. ಹಾಗಾಗಿ ಒಂದ್ ಕಡೆ ಇದನ್ನ ಬಿಜೆಪಿ ಅವರ ಪರವಾಗಿ ಬಂದಾಗ ಅವರು ಸ್ವಾಗತ ಮಾಡ್ತಾರೆ, ಇನ್ನೊಂದು ಕಡೆ ಈಗ ಅವರ ವಿರುದ್ಧವಾಗಿ ಬಂದಂತ ಸಂದರ್ಭದಲ್ಲಿ ತಿರಸ್ಕಾರ ಮಾಡುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ ಈಗಾಗಲೇ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಒಂದು ಕಡೆ ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಈ ನಡುವೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಈಗಾಗಲೇ ಹೇಳಿದಾಗೆ ಸಂಡೂರು ಇಲ್ಲಿ ಏನು ಅನ್ನಪೂರ್ಣ ತುಕಾರಾಂ ಅವರು ಗೆಲ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಎನ್ನಲಾಗ್ತಾ ಇದೆ. ಇಲ್ಲಿ ಬಿಜೆಪಿ ಸೋಲನ್ನು ಒಪ್ಕೋಬೇಕಾಗತ್ತೆ. ಜಸ್ಟ್ ಬಿಕಾಸ್ ಇಲ್ಲಿ ಏನೋ ಅಷ್ಟು ಆಕ್ಟಿವ್ ಆಗಿ ಇರಲಿಲ್ಲ ಹೇಳಬೇಕು ಅಂತಂದ್ರೆ ಬಂಗಾರು ಹನುಮಂತ್ ಅವರು. ನೋಡಿ, ಈಗ ಸುಮ್ಮನೆ ಆಕ್ಟಿವ್ ಇಲ್ಲದೆ ಇರೋರನ್ನ ತಂದು ಕೂರಿಸಿದ್ರೆ ಕಷ್ಟ ಆಗುತ್ತೆ. ಆಕ್ಟಿವ್ ಇರಬೇಕು. ಹೇಳ್ಬೇಕಂತಂದ್ರೆ ಬಂಗಾರು ಹನುಮಂತ್ ಅವರು ಅಷ್ಟು ಆಕ್ಟಿವ್ ಕೂಡ ಇರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ತುಕಾರಾಂ ಅವರು ಹೇಳಿ ಕೇಳಿ ಸಂಸದರು ಅವರ ಪತ್ನಿಯನ್ನ ಈ ಬಾರಿ ಗೆಲ್ಸ್ಕೊಂಡು ಬರೋದಕ್ಕೆ ಸಾಕಷ್ಟು ಶ್ರಮವನ್ನು ಕೂಡ ವಹಿಸಿದ್ರು. ಅಷ್ಟೇ ಅಲ್ಲದೆ ಇತರ ರಾಜ್ಯ ನಾಯಕರು ಜಂಟಿ ಜೋಡೆತ್ತುಗಳು ಸಂಡೂರಿನಲ್ಲಿ ಠಿಕಾಣಿಯನ್ನು ಹೂಡೋದ್ರ ಮುಖಾಂತರ ಅನ್ನಪೂರ್ಣ ತುಕಾರಾಂ ಅವರ ಪರವಾಗಿ ಭರ್ಜರಿಯಾಗಿಯೇ ಪ್ರಚಾರವನ್ನ ಮಾಡಿದ್ರು. ಎಲ್ಲ ಒಂದು ಕಡೆ ಬಿಜೆಪಿ ಈ ಬಾರಿ ಸಂಡೂರಿನಲ್ಲಿ ಸೋಲ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಚನ್ನಪಟ್ಟಣದಲ್ಲಿ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನುವಂತಹ ಸಮೀಕ್ಷೆ